ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಷ್ಟ್ ಚೆನ್ನಾಗಿ ಅಲಂಕಾರ ಮಾಡಿದಾರೆ ಅಲ್ವೇನ್ರಿ? ನನ್ ಜೀವಮಾನದಲ್ಲ ಇಷ್ಟು ದೊಡ್ಡ ಮದ್ವೆಗೆ ನಾನು ಬರ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಪ್ರಭಾವತಿ, ನೀನ್ ಬಂದಿರೋದಲ್ಲ, ರಾಯರು ಮದುವೆ ಮಾಡಿಸೋದಕ್ಕೆ ಅಂತ ನನ್ನ ಕರೆದ್ರು. ಬಲವಂತವಾಗಿ ನೀನ್ ನನ್ನ ಜೊತೆ ಬಂದಿದೀಯ ಅಷ್ಟೇ. ನೋಡು, ಬಂದ್ವಾ, ಮದುವೆ ನೋಡಿದ್ವಾ, ಹುಡುಗ ಹುಡುಗಿಗೆ ಹಾರೈಸಿದ್ವಾ, ಹೊರಟ್ವಾ ಅಷ್ಟೇ. ನೀನೇನಾದ್ರೂ ಮತ್ತೆ ನೀನ್ ಹಳೆ ಚಾಳಿ ತೆಗೆದು ದುರ್ಗಂಗೆ ತೊಂದರೆ ಕೊಟ್ರೆ ನಾ ಸುಮ್ಮನಿರೋದಿಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಅಯ್ಯೋ, ನಾನಿರೋದೇ ದುರ್ಗಂಗ್ ತೊಂದರೆ ಕೊಡಕ್ಕೆ ಅನ್ನೋ ತರ ಮಾತಾಡ್ತಿದ್ದೀರಲ್ರಿ. ಇಷ್ಟೇ ಆದ್ರೂ ನಮ್ಮನೆ ಮಗಳು ಏನೋ ಕೋಪ ಬಂದಾಗ 4 ಮಾತು ಬೈತೀನಿ ಅನ್ ಮಾತ್ರಕ್ಕೆ ಅವಳ ಜೀವನನೇ ಹಾಳು ಮಾಡೋ ರಾಕ್ಷಸಿ ಅನ್ನೋ ತರ ಮಾತಾಡ್ತಿದ್ದೀರ. ಅಷ್ಟು ಕೆಟ್ಟ ಬುದ್ಧಿ ಇಲ್ಲ ರೀ ನನ್ಗೆ. ಸಾಕು ನಿಲ್ಸೆ ನಿನ್ ಕಣ್ಣೀರನ್ನ ಹಾಕಿ ಪಾಪ ತೊಳ್ಕೋಬಹುದು ಅಂತ ಅಂದ್ಕೋಬೇಡ. ನಿನ್ನ ಪಾಪಗಳನ್ನ ತೊಳೆಯೋದಿಕ್ಕೆ ನಿನ್ನ ಕಣ್ಣೀರು ಪವಿತ್ರವಾದ ಗಂಗೆ ಅಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ದುರ್ಗನ ತಂಟೆಗೆ ಹೋಗಬೇಡ ಅಷ್ಟೇ. ಬಾ ಹೊರ ಗಣಪ. ನೋಡೋ ಗಣಪ, ನಿಮ್ಮಪ್ಪ ಹೇಗ್ ಮಾತಾಡ್ತಿದ್ದಾರೆ ಅಂತ. ಅಪ್ಪ ಸರಿಯಾಗಿ ಹೇಳಿದ್ದಾರೆ. ದುರ್ಗಾಕ್ಕ ಪಾಪ, ನೀನೊಳಗೆ ತೊಂದರೆ ಕೊಡ್ಬೇಡ. ಗಣಪ, ಹೇಗೂ ಇಲ್ಲಿವರೆಗೂ ಬಂದಿದ್ದೀನಿ. ಸುಮ್ಮನೆ ಖಾಲಿ ಕೈಯಲ್ಲಂತೂ ಹೋಗೋ ಜಾಯಮಾನ ಅಲ್ಲ ನಂದು. ಊಟ ಮುಗಿಸ್ಕೊಂಡು ಫಲ ತಾಂಬೂಲ ತಗೊಂಡು ಜೊತೆಗೆ ಏನಾದ್ರೊಂದು ಗಿಟ್ಟಿಸ್ಕೊಂಡು ಹೋಗ್ಬೇಕು. ಏನ್ ಮಾಡ್ಲಿ, ಏನಾದ್ರೂ ಮಾಡ್ತೀನಿ. ಎಲ್ಲೇ ಮಣ್ಣತ್ಗೆ ಅದೇ ಕಾಯ್ತಿದ್ದೀನಿ ನಾನು. ಬಂದ್ರಲ್ಲ, ಅದ್ಕೆ ದಮಯಂತಿ, ಮಾಯಾ ಎಲ್ಲಿ? ಅದು ಅವಳು ಒಬ್ಳೇ ಬರ್ತೀನಿ ಅಂದ್ಲು ಅದ್ಗೆ, ಅದಕ್ಕೆ ನಾವೆಲ್ಲ ಬಂದ್ಬಿಟ್ವಿ. ಏನ್ ದಮಯಂತಿ ನೀನು? ಅವಳು ಒಬ್ಳೇ ಬರ್ತೀನಿ ಅಂದ್ರೆ ಸುಮ್ನೆ ಬಿಟ್ಟು ಬಂದ್ಬಿಡದ? ಮದ್ವೆ ಹುಡುಗಿ ಅವಳು, ಯಾರಾದ್ರೂ ಒಬ್ಳನ್ನೇ ಬಿಟ್ಟು ಬರ್ತಾರಾ? ಅಯ್ಯೋ ಇಲ್ಲ ಅದ್ಗೆ, ನಾನು ಹೇಳ್ದೆ, ಆದ್ರೆ ಅವಳ ಸ್ವಭಾವ ನಿಮ್ಗೆ ಗೊತ್ತಲ್ವಾ. ಅವಳು ಯೂನಿಕ್ ಸ್ಟೈಲ್ ಅಲ್ಲಿ ಬ್ರೈಡಲ್ ಎಂಟ್ರಿ ಕೊಡ್ಬೇಕಂತೆ, ಅದಕ್ಕೆ ಒಬ್ಳೇ ಬರ್ತೀನಿ ಅಂದ್ಲು. ನಾವೆಲ್ಲ ಬಂದ್ಬಿಟ್ವಿ. ಏನ್ ಹುಡುಗಿರೋ ಏನಪ್ಪ. ಛೇ, ಹಾಯ್. ಅರೆ, ನೀನ್ ಮಾತಾಡ್ತಿದ್ಯಾ? ಮೊದ್ಲು ನಿಂಗೆ ಮಾತಾಡಕ್ಕೆ ಬರ್ತಿರ್ಲಿಲ್ಲ ಅಲ್ವಾ? ಅದನ್ನ ಆಮೇಲೆ ಹೇಳ್ತೀನಿ. ಈಗ ನೀ ನನ್ನ ಜೊತೆ ಇರ್ತೀಯ ಅಲ್ವಾ? ಸರಿ, ನಾನು ನಿನ್ ಜೊತೆ ಇರ್ತೀನಿ. ನಮಸ್ಕಾರ. 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 ಮಾಳವಿಕಾ ಮೇಡಮ್, ಹೋದ್ಸಲ ಏನೇನೋ ಆಗೋಯ್ತು. ಇಟ್ಸ್ ಓಕೆ. ಏನೋ ಕೆಟ್ಟಗಳಿಗೆ ಹಳೆದನ್ನೆಲ್ಲ ಮರ್ತ್ಬಿಡಿ. ಸದ್ಯ ನಮ್ ದುರ್ಗಂಗೆ ಏನೂ ಆಗಿಲ್ವಲ್ಲ, ಸೇಫ್ ಆಗಿದ್ದಾಳ್ತಾನೆ, ಅದು ಮುಖ್ಯ. ನೋಡಿ ಬಂದ್ಲು. ದುರ್ಗಾ, ಹೇಗಿದೀಯೇ? ನಾನ್ ಚೆನ್ನಾಗಿದ್ದೀನಿ ಚಿಕ್ಕಮ್ಮ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗಿದ್ದೀರಾ ಚಿಕ್ಕಪ್ಪ? ಚೆನ್ನಾಗಿದ್ದೀನಿ ಪುಟ್ಟೆ. ಗಣಪ ಹೇಗಿದ್ಯಾ? ಪ್ರಭಾ ದುರ್ಗನ ಅಷ್ಟು ಗೋಡಿಕೊಂಡ್ರು ದುರ್ಗ ಎಲ್ಲ ಮರೆತು ನಗನಗತಾ ಅವಳ ಹತ್ರ ಮಾತಾಡ್ತಾ ಇದ್ದಾಳೆ. ಎಷ್ಟು ನಿಷ್ಕಲ್ಮಶ ಮನಸ್ಸಪ್ಪ ಈ ಮಗೋದು. ನಮ್ಮ ದುರ್ಗನಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳುವಂತ ಹುಡುಗ ಸಿಗಬೇಕು.
ನಾನು ಇನ್ನೊಂದು ಮದುವೆ ಏನೋ ಆಗ್ತಾ ಇದ್ದೀನಿ. ಆದರೆ ಐ ಪ್ರಾಮಿಸ್ ಯು ಅಂಬಿಕಾ, ನಿನ್ನ ಬಿಟ್ಟು ಇನ್ಯಾವ ಹೆಣ್ಣಿಗೂ ನನ್ನ ಮನಸ್ಸಲ್ಲಿ ಜಾಗ ಇಲ್ಲ. ನನ್ನ ಪ್ರೀತಿ ಯಾವತ್ತಿದ್ರೂ ನಿನಗೆ ಮಾತ್ರ. ನನ್ನ ಫಸ್ಟ್ ಲವ್, ಲಾಸ್ಟ್ ಲವ್ ಎರಡೂ ನೀನು. ಇವತ್ ನೀ ನನ್ನನ್ನ ತಡಿಯಕ್ಕೆ ಏನೇ ಪ್ರಯತ್ನ ಮಾಡಿದ್ರು ಪ್ರಯೋಜನ ಇಲ್ಲ ಅಂಬಿಕಾ. ನಾನ್ ವೆನ್ಯೂ ರೀಚ್ ಆಗೇ ಆಗ್ತೀನಿ, ಶರತ್ನ ಮದ್ವೆ ಆಗೇ ಆಗ್ತೀನಿ, ನೋಡ್ತಾ ಇರ್ತೀನಿ. ಗಾಡ್, ಇದೇನಿದು? ಪಾಪ ಮಾಯಾ, ನೀನು ನಾನ್ ನಿನಗೇನು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ಯಲ್ಲ. ಕರೆಕ್ಟೆ, ನಾನ್ ನಿನಗೇನು ಮಾಡಕ್ಕಾಗಲ್ಲ. ಆದ್ರೆ ನಿನ್ ಸುತ್ತ ಇರೋದನ್ನ ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಈ ಕಾಡನ್ನ ದಾಟಿ ಚೌಲ್ಟ್ರಿಗೆ ಹೇಗ್ ಹೋಗ್ತೀಯ ಅಂತ ನಾನು ನೋಡ್ತೀನಿ. ತಿಂಡಿ ತಗೊಳ್ಳಿ. ಹಾಂ, ನಮಸ್ತೆ. ತಿಂಡಿ ಆಯ್ತಾ? ಹಲೋ ಮ್ಯಾಮ್. ಹಲೋ ಮಾಯಾ, ಎಲ್ಲಿದ್ಯಾ ನೀನು? ಇಲ್ಲೆಲ್ಲ ಪೂಜೆ ಶುರುವಾಗಿದೆ. ಇಷ್ಟೊತ್ತಿಗೆ ನೀನು ಚೌಲ್ಟ್ರಿ ತಲುಪಬೇಕಾಗಿತ್ತಲ್ವಾ? ವಿ ಆರ್ ವೇಟಿಂಗ್ ಫಾರ್ ಯು. ಮ್ಯಾಮ್, ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಎಲ್ಲೋ ಮಿಸ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ. ಸಿಟಿಯಿಂದ ಆಚೆ ಇದ್ದೀನಿ ಅಂತ ಅನ್ಸುತ್ತೆ. ಔಟ್ಸ್ಕರ್ಟ್ ಬಂದ್ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ ಮ್ಯಾಮ್. ಅಲ್ಲ ಮಾಯಾ, ನೀನ್ ಯಾಕೆ ಒಬ್ಳೆ ಹೋಗೋದಕ್ಕೆ ಹೋದೆ? ಸರಿ, ಈಗ ಮುಹೂರ್ತ ಶುರು ಆಗೋ ಅಷ್ಟರಲ್ಲಿ ನೀನು ಚೌಲ್ಟ್ರಿ ತಲುಪಬಹುದಲ್ವಾ? ಸರಿ ಮ್ಯಾಮ್. ಓಕೆ ಮಾಯಾ, ಕೇರ್ಫುಲ್. ಬಾಯ್. ಆಕಾಶ ಕಳಚ್ ಬಿದ್ರೂ ಸರಿ, ಮದುವೆಲ್ ನಡಿಬೇಕಾದ ಪ್ರತಿಯೊಂದು ಶಾಸ್ತ್ರನೂ ನಡಿಲೇಬೇಕು. ಆಗ್ಲೇ ನಾನು ಅಂಬಿಕನ್ನ ನಾಶ ಮಾಡಿ ಅವಳ ಆತ್ಮನ ಬಂದ್ಸೋದಕ್ ಸಾಧ್ಯ. ಇದೆಲ್ಲವೂ ಇವತ್ತಿನ ದಿನ ಕಳೆಯೋದ್ರೊಳಗೆ ಆಗ್ಲೇಬೇಕು. ಇವತ್ತು ಆ ಅಂಬಿಕಾ ಸೋಲ್ತಾಳೆ, ನಾನ್ ಗೆಲ್ತೀನಿ. ಎಸ್, ನಾನು ಗೆಲ್ತೀನಿ.